Hi friends, welcome back to our YouTube channel Commerce Studio. ಇವತ್ತಿನ ಕ್ಲಾಸ್ದಾಗ 10 ಕಾಸ್ಟ್ ಅಕೌಂಟಿಂಗ್ ಚಾಪ್ಟರ್ 3 10 ಮಾರ್ಕ್ಸ್ ಇನ್ ಪ್ರಾಬ್ಲಮ್ಸ್ ನೋಡೋಣಂತ. ಇದು ಸೆಕೆಂಡ್ ಮೆಥಡ್ ಪ್ರಾಬ್ಲಮ್ ಐತಿ. ಇದು ಸೆಕೆಂಡ್ ಮೆಥಡ್ ಲೀಫೋ ಮೇಲೆ ಲಾಸ್ಟ್ ಇನ್ ಫಸ್ಟ್ ಔಟ್ ಸಿಮಿಲರ್ ಟು ದಿ ಫಿಫೋ. ಬಟ್ ಅಲ್ಲೇನು ಫಿಫೋ ಮೆಥಡ್ದಾಗ ನಾವು ಬ್ಯಾಲೆನ್ಸ್ ನ ಫಸ್ಟ್ ಇಂದ ತಗೋತೀವಿ, ಇಲ್ಲಿ ಬ್ಯಾಲೆನ್ಸ್ ನ ಲಾಸ್ಟ್ ಇಂದ ತಗೋತೀವಿ ಅಷ್ಟೇ. ಫಸ್ಟ್ ಫಾರ್ಮೆಟ್ ಸೇಮ್ ಇರುತ್ತೆ. ಸ್ಟೋರ್ ಲೆಜರ್ ಅಂತ ಹಾಕಿ ಡೇಟ್ ರಿಸಿಪ್ಟ್ ಇಶ್ಯೂ ಬ್ಯಾಲೆನ್ಸ್ ಕ್ವಾಂಟಿಟಿ ರೇಟ್ ಅಮೌಂಟ್ ಕ್ವಾಂಟಿಟಿ ರೇಟ್ ಅಮೌಂಟ್. ಫಸ್ಟ್ ಏನೈತಿ ಫಸ್ಟ್ ಕ್ವಶನ್ ಫಸ್ಟ್ ಸೆಂಟೆನ್ಸ್ ಬಿಡ್ಸನ್. ಜನವರಿ 1 ಓಪನಿಂಗ್ ಬ್ಯಾಲೆನ್ಸ್ 500 kgs at rupees 5 per kg ಅಂತ ಐತಿ. ಡೈರೆಕ್ಟ್ ಬ್ಯಾಲೆನ್ಸ್ ಈಗ ಓಪನಿಂಗ್ ಸ್ಟಾಕ್ ಬ್ಯಾಲೆನ್ಸ್ ಐತಿ. ಫಸ್ಟ್ ಜಾನ್ 500 into 5 is equal to 2500. Next one, one sentence entry ಮುಗಿತೆ. ನೆಕ್ಸ್ಟ್ 3rd January purchase 1500 kgs at rupees 8 per kg ಅಂತ ಐತಿ. ಪರ್ಚೇಸ್ ಇದ್ರ ಅದನ್ನ ನಾವು ರಿಸಿಪ್ಟ್ ಕಡೆ ಬರ್ಕೋತೀವಿ. 3rd Jan ಏನೈತಿ 1500 ಯೂನಿಟ್ಸ್ 8 ರೂಪಾಯಿ ಹಂಗ 12,000 ಮಾಡಿದ್ರೆ 12,000 ಬರುತ್ತೆ. ಬ್ಯಾಲೆನ್ಸಿಗೆ ಹೋಗಿ ಹಿಂದಿನ ಬ್ಯಾಲೆನ್ಸ್ ನ ಫಸ್ಟ್ ಬರ್ಕೋಬೇಕು. $1,500 ಕೆಳಗೆ ಇಳಿಸ್ಕೋಬೇಕು. $12,000. ನೆಕ್ಸ್ಟ್ 3rd Jan ಮುಗೀತು. ನೆಕ್ಸ್ಟ್ 5th January issued 800 kg ಐತಿ. ಸೊ ನಾವು ಫಸ್ಟ್ ಇಲ್ಲಿ 800 ನ ನಾವು ಫಿಫೋದಾಗ ಏನ್ ಮಾಡ್ತಿದ್ವಿ, ಫಸ್ಟ್ ಬ್ಯಾಲೆನ್ಸ್ ಇಂದ ನೋಡ್ಕೊಂಡ್ ಬರ್ತಿದ್ವಿ. ಇವಾಗ ಕೆಳಗಿಂದ ಏನ್ ಬ್ಯಾಲೆನ್ಸ್ ಇರ್ತದೆ ಅಲ್ಲಿ ಚೆಕ್ ಮಾಡ್ಕೋಬೇಕು. ಓಕೆ, 800 ನ 1500 ದಾಗ ತಗೋಕ್ ಆಕೈತೆ ಇಲ್ಲ ನೋಡ್ಕೋಬೇಕು. ಎಸ್, ಪಾಸಿಬಲ್ ಆಗುತ್ತೆ. 800 ನ ಓಕೆ ಲಾಸ್ಟ್ ಬ್ಯಾಲೆನ್ಸ್ ಚೆಕ್ ಮಾಡ್ಬೇಕು. 800 ನಾವು ಸ್ಯಾಟಿಸ್ಫೈ ಅಡ್ಜಸ್ಟ್ ಆಗುತ್ತೆ. ಸೊ 800 ಇಂಟು 8 ಮಾಡ್ಬೇಕು. ಅವಾಗ ಆನ್ಸರ್ 6,400 ಬರುತ್ತೆ. ನೆಕ್ಸ್ಟ್ ನೆಕ್ಸ್ಟ್ 5th ಮುಗೀತು. ನೆಕ್ಸ್ಟ್ 8th Jan received 400 kgs at rupees 9 per kg. 8th Jan ಎಷ್ಟು 400 ರಿಸೀವ್ ಆಗೈತಿ. 9 ಮಾಡಿದ್ರೆ 3,600. ಇವಾಗ ಫಸ್ಟ್ ಮೇಲಿರೋ ಬ್ಯಾಲೆನ್ಸ್ ನ ಸಾರಿ ಮೊದ್ಲ ಇಲ್ಲಿ ಬ್ಯಾಲೆನ್ಸ್ ನ ಇಳಿಸ್ಕೋಬೇಕು. 500 ದಾಗಿ ನಾವು ಏನು ಅಮೌಂಟ್ ತಗೊಂಡಿಲ್ಲ, ಜಸ್ಟ್ ನಾವು 1500 ಇಂದ 800 ನ ತಗೊಂಡಿವಿ. ಸೊ 1500 ಮೈನಸ್ 800 700 ಆಗುತ್ತೆ. 700 ಇಂಟು 8 ಮಾಡಿದ್ರೆ ಮಾಡಿದ್ರೆ 5,600. ಓಕೆ, ಇದು 400 ಇಂಟು 9 8 ಜನವರಿದು ರಿಸೀವ್ಡ್ ಐತಿ. ಸೊ 700 into 8 5,600. ನೆಕ್ಸ್ಟ್ ಇಲ್ಲಿನೂ ರಿಸಿಪ್ಟ್ ಕಡೆ ಬ್ಯಾಲೆನ್ಸ್ ಐತಿ, ಅದನ್ನ ಇಲ್ಲಿ ಬ್ಯಾಲೆನ್ಸ್ ದಾಗ ಹಚ್ಕೋಬೇಕು. ಓಕೆ,
ನೆಕ್ಸ್ಟ್ 8th ಮುಗೀತು. 12th ಇಶ್ಯೂಡ್ 300 kgs ಅಂತ ಐತಿ. ಇಶ್ಯೂಡ್ ಐತಲ್ಲ, ಇಶ್ಯೂಡ್ ಕಾಲಮಿಗೆ ಬಂದು ಫಸ್ಟ್ ನಾವು 400ದಾಗ ಆಗತ್ತೆ ಇಲ್ಲ ನೋಡ್ಕೋಬೇಕು. 400ದಾಗ ನಮ್ಗೆ 300 ಯೂನಿಟ್ ಸಿಗ್ತತಿ. 300 ಇಂಟು 9 2000. ಓಕೆ, ನೆಕ್ಸ್ಟ್ ಮೇಲೆ ಇರೋ ಬ್ಯಾಲೆನ್ಸ್ನ ಕೆಳಗಿಳಿಸ್ಕೋಬೇಕು. 500 ಇಂಟು 5 ಮಾಡಿದ್ರೆ 2500. ನೆಕ್ಸ್ಟ್ 700 5600 sorry into 5 8 sorry 5600. ಇವಾಗ 400ದಾಗ ನಾವು 300 ಯೂನಿಟ್ಸ್ ಆಲ್ರೆಡಿ ತೊಗೊಂಡಿವಿ. ಸೊ ನಮ್ಗೆ ಉಳಿದಿದ್ದ 100 ಯೂನಿಟ್ಸ್ ಇಂಟು 9 ಮಾಡಿದ್ರೆ 900. ಇದು 12th ಜನವರಿ. ನೆಕ್ಸ್ಟ್ 15th ಜನವರಿ ಇಶ್ಯೂಡ್ 200 kgs ಅಂತ ಐತಿ. 15th ಅಂತ ಹಾಕೊಂಡು ಇಶ್ಯೂಡ್ ಐತಿ. ಇಶ್ಯೂಡ್ ಕಾಲಮಿಗೆ ಹೋಗಿ ಫಸ್ಟ್ ಎಷ್ಟೈತಿ 200 ಯೂನಿಟ್ಸ್ ಐತಿ. ಫಸ್ಟ್ ನಾವು 100 ಯೂನಿಟ್ಸ್ದಾಗ ಅಡ್ಜಸ್ಟ್ ಆಕೈತೆ ಇಲ್ಲ ನೋಡ್ಕೋಬೇಕು. 100 ಯೂನಿಟ್ಸ್ದಾಗ ನಾವು ಜಸ್ಟ್ 100 ಅಷ್ಟ ತಗೋಬಹುದು. ಇನ್ನು 100 ಯೂನಿಟ್ಸ್ ಉಳಿಯುತ್ತೆ, ಅದನ್ನ ನೆಕ್ಸ್ಟ್ ಬ್ಯಾಲೆನ್ಸ್ದಾಗ ತಗೋಬೇಕು. ನೆಕ್ಸ್ಟ್ 700ದಾಗ 100 ತಗೊಂಡು ಹಚ್ಬೇಕು. ಇವಾಗ ಬ್ಯಾಲೆನ್ಸ್ 500 ಯೂಸ್ ಆಗಿಲ್ಲ. ಸೊ ಆಸ್ ಇಟ್ ಈಸ್ ಈಗ 700ದಾಗ ನಾವು 100 ತೊಗೊಂಡು ಸೊ 600 ಆಗುತ್ತದೆ. 600 ಇಂಟು 8 ಮಾಡಿದ್ರೆ 4800. ನೆಕ್ಸ್ಟ್ 18th ಏನೈತಿ ನೋಡ್ರಿ, ರಿಟರ್ನ್ ಟು ಸ್ಟೋರ್ಸ್ 200 kgs ವಿಚ್ ವೇರ್ ಇಶ್ಯೂಡ್ ಆನ್ 5th ಜಾನ್ ಅಂತ ಐತಿ. ಅಂದ್ರೆ 5th ಜಾನ್ದಾಗ 800ನ ಇಶ್ಯೂ ಮಾಡಿದ್ರು. ಅದ್ರಾಗ 500 ಎಷ್ಟದು 200 ಯೂನಿಟ್ಸ್ ವಾಪಸ್ ಕಳ್ಸ್ಯಾರಂತವ್ರು. ಸೊ 18th ಈಗ ಇಶ್ಯೂಡ್ ಕಾಲಮ್ನಾಗ ಇರ್ತೈತಲ್ಲ ಅದನ್ನ ನಾವು ರಿಸಿಪ್ಟ್ ತಗೋಬೇಕು. ವೈಸ್ ವರ್ಸ ರಿಸಿಪ್ಟ್ ಏನ ಬಂತಂದ್ರ ಇಶ್ಯೂ ಕಡೆ ತಗೋಬೇಕು. ಈಗ 18th ಯಾವ ಸೈಡ್ 18th ಏನ್ ಹೇಳ್ಯಾರ ಅವರು, ರಿಟರ್ನ್ ಟು ಸ್ಟೋರ್ಸ್ 200 kgs ವಿಚ್ ವೇರ್ ಇಶ್ಯೂಡ್ ಆನ್ 5th ಜಾನ್ ಅಂತ ಐತಿ. 5th ಜಾನ್ ಎಂಟ್ರಿ ಯಾವ ಕಡೆ ಐತಿ ಅಂತ ನೋಡ್ಕೋಬೇಕು. ಇಶ್ಯೂ ಕಡೆ ಐತಿ. ಸೊ ಅದನ್ನ ನಾವೀಗ ರಿಸಿಪ್ಟ್ ಕಡೆ ತಗೋತೀವಿ. ಈ ತರ ಎಷ್ಟು ಯೂನಿಟ್ಸ್ 200 ಅಮೌಂಟ್ ಅಲ್ಲಿ ಏನ್ ತಗೊಂಡಿರ್ತೀವಲ್ಲ ಇಶ್ಯೂದಾಗ ಅದ 8 ಮಾಡಿದ್ರೆ ರೇಟನ್ನ ಅಲ್ಲಿ ಇಶ್ಯೂದಾಗ ಏನ್ ರೇಟ್ ತಗೊಂಡಿರ್ತೀವಿ ನೋಡು ಅದನ್ನ ಹಚ್ಕೋಬೇಕು. ನೆಕ್ಸ್ಟ್ ಬ್ಯಾಲೆನ್ಸಿಗೆ 5 ಈ 200 ಇಲ್ಲಿ ಬ್ಯಾಲೆನ್ಸ್ ನ ತಗೋಬೇಕು. ಓಕೆ, 18th ಎಂಟ್ರಿ ಮುಗೀತು. ನೆಕ್ಸ್ಟ್ 20th ರಿಸೀವ್ಡ್ 800 kgs at ₹12 per kg. ರಿಸಿಪ್ಟ್ದಾಗ ರಿಸೀವ್ ಐತಿ, ರಿಸಿಪ್ಟ್ದಾಗ ಹಚ್ಕೋತೀವಿ. 20th ಜನವರಿ ಎಷ್ಟೈತಿ 800 ಯೂನಿಟ್ಸ್ ಇಂಟು 12 ಮಾಡಿದ್ರೆ 9600. ಇದನ್ನ ಈಗ ಬ್ಯಾಲೆನ್ಸ್ದಾಗ ತಗೋತೀವಿ. 500 ಇಂಟು 5 2500 600. ನೆಕ್ಸ್ಟ್ 200
ಆಸ್ ಇಟ್ ಈಸ್ ಬ್ಯಾಲೆನ್ಸ್ ನ ಕೆಳಗೆ ಇಳಿಸ್ಕೋತೀವಿ. ನೆಕ್ಸ್ಟ್ ಇಲ್ಲಿದೆ 800 ಯೂನಿಟ್ಸ್ ನಾವು ಕೆಳಗೆ ಇಳಿಸ್ಕೋತೀವಿ. 800 into 12 9600. ಓಕೆ 20th ಎಂಟ್ರಿ ಮುಗೀತು. ನೆಕ್ಸ್ಟ್ 21st carriage paid on above consignment 800 rupees. ಇದು ನಾವು ತಗೊಂಗಿಲ್ಲ. ನೆಕ್ಸ್ಟ್ 24th return to vendors 100 kgs from consignment received on 8th Jan. ಫಸ್ಟ್ ಏನ್ ರಿಟರ್ನ್ ವೆಂಡರ್ಗೆ ಹೊಳೆ ರಿಟರ್ನ್ ಮಾಡೈತಿ 8 ಜಾನ್ಗೆ ಇದು ಆಗಿದ್ದು. 8 ಜಾನ್ ಯಾವ ಕಡೆ ಐತಿ, ರಿಸಿಪ್ಟ್ ಕಡೆ ಐತಿ. ಸೊ ನಾವೀಗ ಇದನ್ನ ಇಶ್ಯೂ ಕಡೆ ಬರ್ಕೋತೀವಿ. 24th ಇಶ್ಯೂ ಕಡೆ ಬರ್ಕೋತೀವಿ. 24th ಏನೈತಿ 100 ಯೂನಿಟ್ಸ್ ಐತಲ್ಲ 12 ರೇಟ್ನ ನಾವು ಬ್ಯಾಲೆನ್ಸ್ದಾಗ ಲಾಸ್ಟ್ ಏನ್ ಇರುತ್ತೆ ನೋಡು ಅದನ್ನ ತಗೋಬೇಕು ಇಶ್ಯೂಡ್ ಕಾಲಮ್ದಾಗ ರಿಟರ್ನ್ ಬರೆಯುವಾಗ. ನೆಕ್ಸ್ಟ್ 500 into 5 ಮಾಡಿದ್ರೆ 2500 ಆಸ್ ಇಟ್ ಇಸ್ ಸೇಮ್. 600 into 8 4008 sorry 2500 200 8 1800 1600. ಇವಾಗ ಈ 800 ದಾಗ ಇಶ್ಯೂದಾಗ 100 ಯೂನಿಟ್ಸ್ ತೊಗೊಂಡಿವಿ. ಸೊ 700 ಆಗುತ್ತೆ. ಅದು 700 into 12 ಮಾಡಿದ್ರೆ 8400. ಇದು 24th ಆಯ್ತು. ನೆಕ್ಸ್ಟ್ 26th issued 300 kgs ಐತಿ. 26th issued ಕಾಲಮ್ ಬರ್ಬೇಕು 300 kgs. ಫಸ್ಟ್ ನಾವು 700 ದಾಗ ಅಡ್ಜಸ್ಟ್ ಮಾಡ್ಕೋಬೇಕು ಆಕೈತೆ ಎಲ್ಲ ನೋಡ್ಕೋಬೇಕು. 700 ಜಾಸ್ತಿ ಐತಿ 300 ನಾವು ತಗೋಬಹುದು. ಇಂಟು 12 ಮಾಡ್ಕೊಂಡ್ರೆ 3600. ಇವಾಗ 500 ಬ್ಯಾಲೆನ್ಸ್ ಆಸ್ ಇಟ್ ಈಸ್. ಈ 700 ದಾಗ ನಾವು 300 ತಗೊಂಡಿವಿ. ಉಳಿದಿದ್ದು 400 ಯೂನಿಟ್ಸ್. ಇಂಟು 12 ಮಾಡಿದ್ರೆ 8400. ಸಾರಿ 4800 ಇದು. ನೆಕ್ಸ್ಟ್ ಈ ಎಂಟ್ರಿ ಮುಗೀತು. ನೆಕ್ಸ್ಟ್ 29th ಇಶ್ಯೂಡ್ ಐತಿ. ಎಷ್ಟೈತಿ 200 kgs ಐತಿ. 29th ಇಶ್ಯೂಡ್ ಕಾಲಮಿಗೆ ಹೋಗಿ ಎಷ್ಟು 200 ಐತಿ. ಫಸ್ಟ್ 400 ದಾಗ ಚೆಕ್ ಮಾಡ್ಕೋತೀವಿ. 400 ನಾವು 200 ತಗೋಬಹುದು. ಇಂಟು 12 ಮಾಡಿದ್ರೆ 2400. 500 ಆಸ್ ಇಟ್ ಈಸ್ 2000 ಬ್ಯಾಲೆನ್ಸ್ ಆಸ್ ಇಟ್ ಈಸ್ ನ ಇಳಿಸ್ಕೋತೀವಿ. ನೆಕ್ಸ್ಟ್ ಈ 400 ದಾಗ ನಾವು 200 ಯೂನಿಟ್ಸ್ ನ ಯೂಟಿಲೈಸ್ ಮಾಡ್ಕೊಂಡು ಸೊ 200 ಅಷ್ಟೇ. ಓಕೆ ಈ ನೆಕ್ಸ್ಟ್ ಏನೈತಿ ಲಾಸ್ಟ್ 31st ಸ್ಟಾಕ್ ವೆರಿಫಿಕೇಶನ್ ಶೋಸ್ ಎ ಶಾರ್ಟೇಜ್ ಆಫ್ 50 kg ಅಂತ ಐತಿ. ಸರ್ಪ್ಲಸ್ ಬಂದ್ರೆ ರಿಸಿಪ್ಟ್ ಕಡೆ ಹಚ್ಕೋತೀವಿ ನಾವು. ಬಟ್ ಇದು ಶಾರ್ಟೇಜ್ ಅಂದ್ರೆ ಇಶ್ಯೂ ಕಡೆ ಹಚ್ಕೋತೀವಿ. ಎಷ್ಟೈತಿ ಶಾರ್ಟೇಜ್ 50 ಯೂನಿಟ್ಸ್ ಅಷ್ಟೇ ಐತಿ. ಇದಕ್ಕೆ ರೇಟ್ ಲಾಸ್ಟ್ ಏನೈತಿ ನೋಡಿ ಬ್ಯಾಲೆನ್ಸ್ ದಾಗ 200 12 ಐತೆ. ಇದನ್ನ ತಗೋಬೇಕು. 12 ಮಾಡಿದ್ರೆ 600. ನೆಕ್ಸ್ಟ್ 500 ಆಸ್ ಇಟ್ ಈಸ್. 600 ಆಸ್ ಇಟ್ ಈಸ್. 200 ಆಸ್ ಇಟ್ ಈಸ್. ಬಟ್ 200 ದಾಗ ನಾವು 50 ಯೂನಿಟ್ಸ್ ತಗೊಂಡಿವಿ. ಸೊ 150 ಅಷ್ಟೇ
ತಗೋಬೇಕಿಲ್ಲಿ. ಇವಾಗ 5 8 8 12 2500 4800 1600 1800. ಇವಾಗ ಇವರ ಟೋಟಲ್ ಮಾಡ್ಕೋಬೇಕು. ಮುಗೀತು ಪ್ರಾಬ್ಲಮ್. ಟೋಟಲ್ ಮಾಡಿದ್ರೆ ಇಷ್ಟು. ಇದನ್ನ ಟೋಟಲ್ 10,700. ಇದು LIFO ಮೆಥಡ್. ಥ್ಯಾಂಕ್ ಯು.